ಬಿಗ್ ಬಾಸ್ ಸೀಸನ್ 12ರಲ್ಲಿ ಫಸ್ಟ್ ಡೇನೇ ಎಲಿಮಿನೇಷನ್ ಆಗಿರುವಂಥದ್ದು ಇದೇ ಮೊದಲ ಬಾರಿಗೆ. ನಿಮಗೆ ಗೊತ್ತಿರ್ಬೋದು, ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿಯಾದಂತಹ ಯಾವುದೇ ಒಂದು ಎಲಿಮಿನೇಷನ್ ಕೂಡ ಆಗಿರಲಿಲ್ಲ. ಇದು ದೊಡ್ಡ ಮೋಸ ಅಂತಾನೂ ಕೂಡ ಜನಗಳು ಹೇಳ್ಕೊತಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ನಿನ್ನೆ ತಾನೇ ಸುದೀಪ್ ಅವರು 19 ಜನ ಕಂಟೆಸ್ಟೆಂಟ್ಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸಿದ್ರು. ಅದರಲ್ಲಿ ಅತ್ಯಂತ ಕಿರಿಯ ಕಂಟೆಸ್ಟೆಂಟ್ ಅಂದರೆ ಅದು ರಕ್ಷಿತಾ ಶೆಟ್ಟಿ ಅವರು. ಸೊ ಇವರು ಮೂಲತಃ ಮಂಗಳೂರಿನವರು, ಹಾಗೆ ಮುಂಬೈಯಲ್ಲಿ ವಾಸವಿದ್ರು. ಅವರು ಮನೆಯೊಳಗೆ ಬಂದಿದ್ದನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ತುಂಬಾ ಜನ ಇವರ ಫ್ಯಾನ್ಸ್ಗಳು ಕೂಡ ಈ ಬಾರಿ ಸಿಕ್ಕಾಪಟ್ಟೆ ಕಾಮಿಡಿ ಇರುತ್ತೆ ಅಂತಾನೂ ಕೂಡ ಅನ್ಕೊಂಡಿದ್ರು. ಆದರೆ ಮನೆಯೊಳಗೆ ಹೊಸ ಒಂದು ಟಾಸ್ಕ್ ಶುರು ಆಗಿತ್ತು, ಒಂಟಿ ಜಂಟಿ ಅಂತ ಹೇಳಿ. ಬಟ್ ಆದರೆ ರಕ್ಷಿತಾ ಶೆಟ್ಟಿ ಅವರು ಎಲ್ಲೂ ಕೂಡ ಹೋಗಿರಲಿಲ್ಲ. ಅವರು ಸಿಂಗಲ್ ಆಗಿ ಉಳ್ಕೊಂಡಿರೋ ಕಾರಣದಿಂದಾಗಿ ಬಿಗ್ ಬಾಸ್ ಒಳಗಡೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ನಿಮಗೆ ಯಾರು ಬೇಡ ಅನ್ಸುತ್ತೆ ಅವರನ್ನ ಮನೆಯಿಂದ ಆಚೆ ಕಳಿಸಬಹುದು ಮೊದಲನೇ ದಿನವೇ ಅಂತ ಹೇಳಿ. ಸೊ ಮನೆ ಮಂದಿ ಎಲ್ಲರೂ ಕೂಡ ಸೇರ್ಕೊಂಡು ಬಾಳು ಮತ್ತೆ ಸ್ಪಂದನ ಅವ್ರನ್ನ ಉಳಿಸ್ಕೊಂಡು ರಕ್ಷಿತಾ ಶೆಟ್ಟಿಯನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಇದು ಒಂದು ಕಡೆ ಪ್ರಾಂಕ್ ಆಗಿರ್ಬೋದು, ಟ್ವಿಸ್ಟ್ ಕೊಡ್ಬೋದು, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಟ್ಯಾಗ್ ಲೈನ್ ಇಟ್ಕೊಳೋದ್ರಿಂದ ಏನೋ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳಿ ಜನಗಳು ಅನ್ಕೊಂಡಿದ್ರು. ಬಟ್ ಯಾವುದೇ ರೀತಿಯಾದಂತಹ ಟ್ವಿಸ್ಟ್ ಇಲ್ಲ. ಅಫಿಷಿಯಲಿ ಕಲರ್ಸ್ ಕನ್ನಡದ ಒಂದು ಪೇಜ್ ಅಲ್ಲಿ ಎಲಿಮಿನೇಟೆಡ್ ಅಂತಾನು ಕೂಡ ಬಂದಾಯಿತು. ಸೊ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಮೊದಲ ದಿನವೇ ಅಂದ್ರೆ 7-8 ಗಂಟೆನೂ ಅಲ್ಲಿ ಮನೆಯಲ್ಲಿ ಇರಲಿಲ್ಲ, ಅಷ್ಟು ಬೇಗ ಮನೆಯಿಂದ ಆಚೆ ಹೋಗಿದ್ದಾರೆ. ತುಂಬಾ ಜನ ಇದರ ವಿರುದ್ಧವಾಗಿ ನಿಂತಿದ್ದಾರೆ. ಇದು ಅನ್ಯಾಯವಾಗಿದೆ. ಬಿಗ್ ಬಾಸ್ ಅಂದ್ರೇನೆ ಜನಗಳ ಆಯ್ಕೆಯ ಮೇಲೆ ನಡೆಯುವಂಥದ್ದು. ಜನಗಳು ವೋಟ್ ಹಾಕಿದ್ರೆ ಉಳ್ಕೋತಾರೆ, ವೋಟ್ ಹಾಕಿಲ್ಲ ಅಂದ್ರೆ ಹೊರಗಡೆ ಬರ್ತಾರೆ ಅಂತ ಹೇಳಿ. ಬಟ್ ಜನಗಳು ಇನ್ನೂ ಒಂದು ವೋಟು ಕೂಡ ಹಾಕದೆ ಇದನ್ನು ಕೂಡ ರಕ್ಷಿತಾ ಶೆಟ್ಟಿಯನ್ನ ಮನೆಯಿಂದ ಆಚೆ ಕಳಿಸಿರೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ಹೇಳಿ ಬಿಗ್ ಬಾಸ್ಗೆ ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ತುಂಬಾ ಜನ ಕಮೆಂಟ್ ಮುಖಾಂತರ ಹೇಳ್ತಾರೆ, ನಾವು ಇನ್ಮೇಲೆ ಬಿಗ್ ಬಾಸ್ ನೋಡಲ್ಲ, ಇದು ಮೋಸ ಅಂತಾನೂ ಕೂಡ ಹೇಳ್ತಾರೆ. ಟ್ವಿಸ್ಟ್ ಟರ್ಮ್ಸ್ ಅಂತ ಏನೋ ಒಂದು ಇದ್ದಿದ್ರೆ ಅವರು ಮನೆ ಒಳಗೆ ಇರಬೇಕಿತ್ತು. ಬಟ್ ಎಲ್ಲೂ ಕೂಡ ಇವತ್ತಿನ ಎಪಿಸೋಡ್ ಅಲ್ಲಿ ಅವ್ರು ಕಾಣಿಸ್ಕೊಂಡಿಲ್ಲ. ಜೊತೆಗೆ ಲೈವ್ ಅಲ್ಲೂ ಕೂಡ ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಹಾಗೆ ಅಫಿಷಿಯಲಿ ಈಗಾಗಲೇ ಎಲಿಮಿನೇಟೆಡ್ ಅನ್ನೋ ಒಂದು ಪೋಸ್ಟರ್ ಮುಖಾಂತರ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತಾನೂ ಕೂಡ ಅನೌನ್ಸ್ ಅನ್ನ ಮಾಡಲಾಗಿದೆ. ಸೊ ಇದು ಯಾವ ರೀತಿಯಾದಂತಹ ಆಯ್ಕೆ ಅಂತ ಖಂಡಿತ ಗೊತ್ತಾಗ್ತಿಲ್ಲ. ಬಟ್ ಅವರು ಮನೆ ಒಳಗಿದ್ದಿದ್ರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ತಿತ್ತು. ಯಾಕಂತ ಹೇಳಿದ್ರೆ ಅವರ ಕನ್ನಡ ಇಂಪ್ರೂವ್ಮೆಂಟ್ ಆಗಿತ್ತು. ಜೊತೆಗೆ ಅವರಿಗೆ ಮಾತಾಡ್ಲಿಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ. ಅಲ್ಲಿನ ಸಿಚುವೇಶನ್ ಹೇಗೆ ಅರ್ಥ ಮಾಡ್ಕೋತಿದ್ರು, ಜಗಳಗಳಾದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು ಅಂತ ಹೇಳಿ ಜನಗಳು ಕಾಯ್ತಾ ಇದ್ರು. ಬಟ್ ಎಲ್ಲದಕ್ಕೂ ಕೂಡ ತಣ್ಣೀರನ್ನ ಬಿಗ್ ಬಾಸ್ ಅವರು ಎರಚೇ ಬಿಟ್ಟಿದ್ದಾರೆ. ಈಗಾಗಲೇ ಹೊರಗಡೆ ಬಂದಿರುವಂತಹ ರಕ್ಷಿತಾ ಅವರು ಹೊರಗಡೆ ಬಂದು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂತ ಹೇಳಿ ಜನಗಳು ಕೂಡ ಕಾಯ್ತಿದ್ದಾರೆ. ಇದು ಒಂದು ರೀತಿ ಅವಮಾನನೂ ಕೂಡ ಆಯ್ತೇನೋ ಅವರಿಗೆ ಅಂತ ಹೇಳಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಜನಗಳನ್ನ ನಂಬಿ ಬಿಗ್ ಬಾಸ್ ಮನೆಗೆ ಹೋಗಿದ್ರು, ಆದ್ರೆ ಅಲ್ಲಿರುವಂತಹ ಸ್ಪರ್ಧಿಗಳಿಂದ ಆಚೆ ಬಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜನಗಳು ಕೇಳ್ತಿದ್ದಾರೆ. ಇದರ ಬಗ್ಗೆ ನಿಮಗೆ ಅನಿಸಿಕೆ ಏನಂತ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.